ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಮತ್ತು ಚಟ್ನಿ ಮಾಡ್ಕೊತಾ ಇರೋದು. ಚಟ್ನಿ ಒಂದೇ ಮಾಡ್ಕೊಂಡಿರೋದು, ಸಾಂಬಾರು ಏನೂ ಮಾಡ್ಕೊಂಡಿಲ್ಲ. ಅದೇ ಚಟ್ನಿ ಅದಕ್ಕೆ ಇಡ್ಲಿ ಜೊತೆನೇ ತಿನ್ಕೊಬಿಡೋಣ ಅಂತ. ರಾತ್ರಿ ಒಂದು ಸ್ವಲ್ಪ ಸಾಂಬಾರಿತ್ತು, ಅದ್ರ ಜೊತೆನೇ ಇದು ಮಾಡ್ಕೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಮತ್ತು ಒಂದು ಸ್ವಲ್ಪ ಇವತ್ತೆಲ್ಲ ಓಡಾಡೋದೆಲ್ಲ ಒಂದು ಸ್ವಲ್ಪ ಇದಿತ್ತು, ರಿಸ್ಕ್ ಇತ್ತು. ನೈಟು ನನ್ನ ಮಗಳೇ ಅಡುಗೆ ಮಾಡಿರೋದು. ಒಂದು ಸ್ವಲ್ಪ ಅನ್ನ ಮಾಡಿ ಎಂಥದ್ದು ಟೊಮಟೊ ಗೊಜ್ಜು ಮಾಡ್ಕೊಂಡಿದ್ಲು. ಲೇಟಾಗಿತ್ತು ನಾವು ಬರೋದು, ಒಂದು ಸ್ವಲ್ಪ ಶಿವಮೊಗ್ಗ ಎಲ್ಲ ಹೋಗೋದಿತ್ತು. ಬೆಳಗ್ಗೆ ಒಂದು ಸ್ವಲ್ಪ ಊರಿಗೆಲ್ಲ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಇವತ್ತೇನೂ ಮಾಡಲಿಲ್ಲ. ತುಂಬ ತಲೆನೋವು, ಆ ಕಡೆ ಈ ಕಡೆ ಓಡಾಡಿಕೊಂಡೇ ಒಂದು ಸ್ವಲ್ಪ ಇದಾಗ್ಬಿಡ್ತು. ಹಂಗಾಗೇನು ಮಾಡೋಕ್ಕಾಗಲಿಲ್ಲ. ಇಡ್ಲಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡಿದ್ವಿ. ಆಮೇಲೆ ಸಂಜೆ ಮಧ್ಯಾಹ್ನ ಒಂದು ಸ್ವಲ್ಪ ಹಂಗೆ ಊಟ ಮಾಡ್ಕೊಂಡ್ವಿ. ರಾತ್ರಿ ಸಾಂಬಾರಿತ್ತು, ಅದಕ್ಕೇ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ರಾತ್ರಿ ಇದನ್ನು ಟೊಮಟೊ ಗೊಜ್ಜು ಮಾಡಿದ್ದಾಳೆ, ಅದನ್ನು ವೀಡಿಯೋ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಫಸ್ಟಿಗೆ ಬಾಣಲಿಲಿ ಸಾಸಿವೆ ಹಾಕ್ಕೊಂಡು ಮತ್ತು ಈರುಳ್ಳಿ ಜೀರಿಗೆ ಹಾಕಬೇಕಿತ್ತು, ಇವಳು ಹಾಕಲಿಲ್ಲ. ಕರ್ಬೇವಿನ ಸೊಪ್ಪು ಹಾಕಿದ್ದಾಳೆ. ಆಮೇಲೆ ಲಾಸ್ಟಿಗೆ ಜೀರಿಗೆ ಹಾಕಿದ್ದಾಳೆ ಮೇಲ್ಗಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಫ್ರೈ ಆಗಿದ ತಕ್ಷಣ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಹಸಿ ಇದ್ದಂಗೆ ಇರಬೇಕು, ಅದು ಗೊಜ್ಜಲ್ಲಿ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಇವಳು ಒಂದು ಸ್ವಲ್ಪ ಫ್ರೈಯೇ ಮಾಡಿದ್ಲು. ಇವಾಗ ಜೀರಿಗೆ ಹಾಕಿದ್ದಾಳೆ ನೋಡಿರಿ. ಜೀರಿಗೆ ಸ್ಟಾರ್ಟಿಂಗಲ್ಲೇ ಹಾಕ್ಕೋಬೇಕಿತ್ತು, ಇವಾಗ ಹಾಕಿದ್ದಾಳೆ. ಮಾಡಬೇಕಲ್ಲ, ಅವರು ಗೊತ್ತಾಗಬೇಕಲ್ಲ ಪಾಪ. ಹೆಂಗೋ ಚೆನ್ನಾಗಿತ್ತು, ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಬಿಸಿ ಅನ್ನಕ್ಕೆ ಗೊಜ್ಜು ತುಂಬಾ ಚೆನ್ನಾಗಿತ್ತು. ಆಮೇಲೆ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಟೊಮೆಟೊ ಹಣ್ಣು ಹಾಕ್ಕೊಳ್ಬೇಕು. ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡ್ರೆ ಆ ಟೊಮೆಟೊದು ಇದಿರುತ್ತಲ್ಲ, ರಸ ಇರುತ್ತಲ್ಲ, ನೀಟಾಗೆ ಬಿಟ್ಕೊಳ್ಳುತ್ತೆ. ಆಮೇಲೆ ಟೊಮಟೊನು ನೀಟಾಗೆ ಬೇಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಮಾಡೋದ್ರಲ್ಲೆಲ್ಲ ಉಪ್ಪು ಹಾಕಿರ್ತೀನಿ, ಇದರಲ್ಲಿ ಅವಳು ತೋರಿಸ್ಲಿಲ್ಲ, ಹಾಕಿದಾಳಂತೆ ತೋರಿಸ್ಲಿಲ್ಲ. ನೀಟಾಗಿ ಬೆಂದಿದ ತಕ್ಷಣ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಏನು ಜಾಸ್ತಿ ಹಾಕ್ಕೋಬಾರ್ದು, ಅದಕ್ಕೆ ಅಂದರೆ ಸ್ಮೆಲ್ ಬರುತ್ತೆ. ಧನಿಯಾ ಪುಡಿ ಏನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು, ರುಚಿಗೆ ಎಷ್ಟು ಬೇಕಷ್ಟೇ. ಆಮೇಲೆ ಗರಂ ಮಸಾಲೆ ಹಾಕಬೇಕು. ಇದಕ್ಕೆ ಚಿಕನ್ ಮಸಾಲೆನೂ ಹಾಕಬೇಕು. ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಎರಡೂ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಹಂಗೆ ಇರುತ್ತೆ. ಒಳ್ಳೆ ಚಿಕನ್ ಗ್ರೇವಿ ತಿಂದಂಗೆ ಆಗುತ್ತೆ. ಗರಂ ಮಸಾಲೆ, ಚಿಕನ್ ಮಸಾಲೆ ಮೇನ್ ಎರಡೂ ಇಂಪಾರ್ಟೆಂಟ್, ಹಾಕಲೇಬೇಕು ಇದಕ್ಕೆ. ನಮ್ಮನೇಲಿ ಖಾಲಿಯಾಗಿತ್ತು ಅಂತ ಹಾಕಲಿಲ್ಲ ಇವಳು, ಚಿಕನ್ ಮಸಾಲೆ ಹಾಕಲಿಲ್ಲ, ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿದ್ಲು. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಾಕ್ಬೇಕು ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ. ಇದಕ್ಕೆ ಏನೇನು ಹಾಕಿಲ್ಲ ಅಂದರೆ ಗರಂ ಮಸಾಲೆ ಹಾಕಿದ್ದೀವಿ, ಚಿಕನ್ ಮಸಾಲೆ ಇರಲಿಲ್ಲ ಅಂತ ಹಾಕಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕಿತ್ತು, ಇವಳಿಗೆ ಗೊತ್ತಾಗಲಿಲ್ಲ ಹುಣ್ಸೆಹಣ್ಣು ಹಾಕೋದು. ಸ್ವಲ್ಪ ಅಂದರೆ ಒಂದು 2 ಹುಣ್ಸೆಹಣ್ಣಿಂದು ಇದಿರುತ್ತಲ್ಲ ಬೀಜ, ಅಷ್ಟೇ, ಎರಡು ಹಾಕಿದ್ರೆ ಸಾಕು. ಸ್ವಲ್ಪ ರಸ ತಕ್ಕೊಂಡು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಿಯಾಗಿರುತ್ತೆ. ಯಾವ ಥರ ಇರುತ್ತೆ ಅಂದರೆ ಚಿಕನ್ ಸಾಂಬಾರು, ಇದು ಚಿಕನಿನ ಗೊಜ್ಜು ಮಾಡ್ಕೊಂಡು ತಿಂತೀವಲ್ಲ ಅದೇ ಥರ ಇರುತ್ತೆ ಮಾತ್ರ. ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಅದು ಒಂದು ಸ್ವಲ್ಪ ಎಲ್ಲ ಗಟ್ಟಿಗಾಗಬೇಕು. ಗಟ್ಟಿಗಾಗಿದ ತಕ್ಷಣ ಬಿಸಿ ಅನ್ನಕ್ಕೆ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಬಿಸಿ ಅನ್ನಕ್ಕೆ ಊಟ ಮಾಡ್ತಾಯಿದ್ರೆ ಯಾವ ಥರ ಇರುತ್ತೆ ಗೊತ್ತಾ, ತುಂಬಾ ಸೂಪರಾಗಿರುತ್ತೆ. ಮೊಟ್ಟೆ ಇದ್ದರೂ ಮೊಟ್ಟೆ ಬೇಯಿಸ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ. ಏನೂ ಇಲ್ಲ ಅಂದಾಗ ಮೊಟ್ಟೆ ಹಾಕ್ಕೋಬೋದು, ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಹಪ್ಳದಲ್ಲಿ ತಿನ್ನೋದು